ತಗೊಂಡ್ಬಿಟ್ಟ, ನೀನ್ ನನಗೆ ಆಶೀರ್ವಾದ ಕೊಡುವವರೆಗೆ ನೀನು ಹಿಂತಿರುಗಿ ಹೋಗಬಾರ್ದು ಅಂತ ಹೇಳ್ದ. आशीष कौन दे सकता है? ಆದ್ರೆ ಆಶೀರ್ವಾದವನ್ನು ನೀನು ಕೊಡಬೇಕು. वो प्रभु दे सकता है। ಆದ್ರೆ ಆಶೀರ್ವಾದ ಯಾರು ಕೊಡುತ್ತಾರೆ? ದೇವರು ಮಾತ್ರ ಕೊಡುತ್ತಾರೆ. बहुत लोग बोलते हैं दूध के साथ उसका झगड़ा हो गया। ಆದ್ರೆ ಎಷ್ಟು ಜನ ಹೇಳ್ತಾರೆ ದೂತರ ಜೊತೆಗೆ ಜಗಳವಾಯ್ತು ಅಂತ ಹೇಳಿ. आशीष दूध नहीं देते, ಆದ್ರೆ ಆಶೀರ್ವಾದವು ದೂತರು ಕೊಡುವುದಿಲ್ಲ. दूध हमारे लिए काम के लिए वो भेजता है। ಆದ್ರೆ ನಮ್ಮ ಕೆಲಸಕ್ಕೋಸ್ಕರ ದೂತರು ದೇವರು ಕಳಿಸುತ್ತಾನೆ. स्वर्गदूत हमारे लिए प्रोटेक्शन के लिए है। ಯಾಕಂದ್ರೆ ಸ್ವರ್ಗದೂತರು ನಮ್ಮ ಒಂದು ರಕ್ಷಣೆಗಾಗಿ ಅವರು ಇದ್ದಾರೆ ಅಷ್ಟೇ. अगर परमेश्वर हमारा बाप है, ಆದ್ರೆ ದೇವರು ಸೃಷ್ಟಿಕರ್ತನ ದೇವರು ನಮ್ಮ ತಂದೆ ಆಗಿದ್ರೆ हम उसके पुत्र हैं, ಅದಕ್ಕೆ ನಾವು ಆತನ ಮಕ್ಕಳಾಗಿದ್ದೇವೆ. हम उसकी कन्या है। ಯಾಕಂದ್ರೆ ಆತನ ಜೊತೆಗೆ ನಾವು ಕನ್ಯೆಯಾಗಿದ್ದೀವಿ. इसलिए साल्म 91 में लिखा है, ಅದರಲ್ಲಿ 91 90 ಕೀರ್ತನೆ 91ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. वो तेरे पैर को ठेस लगने से पहले वो दूध को आज्ञा देगा। ಹೀಗೆ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಾನು, वो तुझे हाथों हाथ उठाएगी। ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಆತನ ತನ್ನ ಕೈಗಳಲ್ಲಿ ಎತ್ತಿಬಿಡುವನು. परमेश्वर दूध को आज्ञा देता है हमारे लिए। ಯಾಕಂದ್ರೆ ದೇವರು ದೂತರಿಗೆ ಆಜ್ಞೆ ಕೊಡುತ್ತಾರೆ, ನೀವು ಹೋಗಿ ನನ್ನ ಮಕ್ಕಳನ್ನ ರಕ್ಷಣೆ ಮಾಡಿ ಅಂತ ಹೇಳಿ. अगर परमेश्वर हमारा बाप है, ಆದ್ರೆ ದೇವರು ಸೃಷ್ಟಿಕರ್ತ ದೇವರು ನಮ್ಮ ತಂದೆ ಆಗಿದ್ರೆ, दूत उसके नौकर है, ಆದ್ರೆ ಆತನ ದೂತರು ಆತನ ಕೆಲಸಗಳಾಗಿದ್ದಾರೆ. तो हम उसके पुत्र है, तो ये दूत हमारे कौन है? ಆದರೆ ದೇವದೂತರು ಆ ತಂದೆ ನಮಗೆ ದೇವರಾಗಿದ್ದಾರೆ. ಅಂದ್ರೆ ದೂತರು ಏನಾಗಿದ್ದಾರೆ ನಮಗೆ? हमारे बाप के नौकर है, हमारे नौकर। ಆದ್ರೆ ನಮ್ಮ ತಂದೆ ಆದ ದೇವರವರು ಕೆಲಸಗಾರ ಅಂದ್ರೆ ನಮಗೂ ಸಹ ಅವರು ಕೆಲಸಗಾರರೇ. आशीष देने का अधिकार प्रभु को है। ಆದ್ರೆ ಆಶೀರ್ವಾದ ಕೊಡ್ಲಿಕ್ಕೆ ಅಧಿಕಾರ ದೇವರ ಹತ್ರ ಯೇಸುವಿಗೆ ಮಾತ್ರ ಇದೆ. और याकूब को जो आशीष देने के लिए याकूब ने उसका हाथ पकड़ा था, ಆದ್ರೆ ಯಾಕೋಬನು ಕೈ ಹಿಡ್ಕೊಂಡ, ದೇವರಿಗೆ ನನಗೆ ನೀನು ಆಶೀರ್ವಾದ ಮಾಡು ಅಂತ ಹೇಳಿ. वो तीसरी बार आया हुआ यीशु मसीह था। ಆದ್ರೆ ಮೂರನೇ ಸರಿ ಬಂದಿರುತ್ತ ಯೇಸು ಸ್ವಾಮಿನೇ ಆತನು. 3 बार यीशु मसीह धरती पर उतरे। ಯಾಕಂದ್ರೆ 3 ಸರಿ ಯೇಸು ಸ್ವಾಮಿ ಈ ಭೂಮಿ ಮೇಲೆ ಬಂದರು. नए नियम में भी यीशु मसीह कितने बार आए वो अगले बार में नहीं समझता। ಆದ್ರೆ ಯೇಸು ಸ್ವಾಮಿ 4 ನಯನೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಯಾವಾಗ ಹೇಗೆ ಎಷ್ಟು ಸರಿ ಬಂದ್ರು ಅದು ನಾನು ಮತ್ತೆ ನಿಮ್ಮನ್ನ ಹೇಳುತ್ತೇನೆ. बाइबल में टेस्टमेंट कितना है? ಆದ್ರೆ ಒಡಂಬಡಿಕೆ ಬೈಬಲ್ ಅಲ್ಲಿ ಒಡಂಬಡಿಕೆಗಳು ಎಷ್ಟಿದಾವೆ? 2. तो कौन कौन से? ಯಾವ್ದಿದೆ? न्यू टेस्टमेंट, ನ್ಯೂ ಅಂಡ್ ಓಲ್ಡ್. बाइबल में 6 टेस्टमेंट। ಬೈಬಲ್ ಅಲ್ಲಿ 4 ಒಡಂಬಡಿಕೆಗಳಿದ್ದಾವೆ. पुराने नियम में 3 है और 6 ಒಡಂಬಡಿಕೆಗಳಿದ್ದಾವೆ. ये भी हम पढ़ाई करेंगे ಅದನ್ನು ನಾನು ನಿಮ್ಮನ್ನ ತಿಳಿಸ್ತೇನೆ. और एक्स्ट्रा एक दिन में और रुकूंगा, ಮತ್ತೊಂದು ದಿನ ನಾನು ಎಕ್ಸ್ಟ್ರಾ ಇಡುತ್ತೇನೆ, ಬಟ್ ಇದನ್ನು ನಾನು ನಿಮ್ಮನ್ನ ತಿಳಿಸ್ತೇನೆ. लेकिन आपको पक्का करके जाऊंगा। ಆದ್ರೆ ನಿಮ್ಮನ್ನ ಬಲವಾಗಿ ನಾನು ಸ್ಥಿರವಾಗಿ ನಿಲ್ಲಿಸ್ಬಿಟ್ಟೆ ನಾನು